ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ UGC ನೆಟ್, KSET, JRF ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಹಾಗೆ ಕಾಮರ್ಸ್ ಪೇಪರ್ 2 ಸೊಲ್ಯೂಷನ್ ಅನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿನೋಟ್ಸ್ ದ ಸ್ಟ್ರಕ್ಚರಲ್ ಚೇಂಜಸ್ ಇನ್ ಇಂಡಿಯನ್ ಎಕಾನಮಿ? ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಆಪ್ಷನ್ಸ್ ಇಂಡಿಯನ್ ಎಕಾನಮಿಯಲ್ಲಿ ಆಗುವಂತ ಸ್ಟ್ರಕ್ಚರಲ್ ಚೇಂಜಸ್ ಅನ್ನ ಡಿನೋಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಅನ್ನ ನಾವು ನೋಡಬಹುದು ಕೊಟ್ಟಿದ್ದಾರೆ. ಫಸ್ಟ್, ಪ್ರೈಮರಿ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಹ್ಯಾಸ್ ಗೋ ಡೌನ್. ಪ್ರೈಮರಿ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಏನಾಗುತ್ತೆ? ಗೋ ಡೌನ್. ಪ್ರೈಮರಿ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಸರ್ವಿಸ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗೋದು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಸೆಕೆಂಡರಿ ಸೆಕ್ಟರ್ ಏನಾಗುತ್ತೆ? ಅಷ್ಟೊಂದು ಚೇಂಜಸ್ ಆಗೋದಿಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಎಬೋ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಪ್ಷನ್ಸು ಸಹ ಇಂಡಿಯನ್ ಎಕಾನಮಿಯಲ್ಲಿ ಆಗುವಂಥ ಸ್ಟ್ರಕ್ಚರಲ್ ಚೇಂಜಸ್ನ ಡಿನೋಟ್ ಮಾಡೋದನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಬ್ರಾಡ್ ಮನಿ ಹ್ಯಾಸ್ ಟು ಬಿ ಸೆಂಟಿಸೈಸ್ಡ್ ಥ್ರೂ. ಇಲ್ಲಿ ಬ್ರಾಡ್ ಮನಿ ಮೀನಿಂಗ್ ಅನ್ನ ನಾವು ನೋಡೋದಾದ್ರೆ, ಬ್ರಾಡ್ ಮನಿಯನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಯಾವ ಪರ್ಪಸ್ಗೆ ಅಂತ ನಾವು ನೋಡೋದಾದ್ರೆ, ಅದೊಂದು ಟೆಕ್ನಿಕ್ ಆಗಿರುತ್ತೆ. ಕರೆನ್ಸಿ ಸರ್ಕ್ಯುಲೇಷನ್ ಎಕಾನಮಿಯಲ್ಲಿ ಇರುವಂತಹ ಕರೆನ್ಸಿ ಸರ್ಕ್ಯುಲೇಷನ್ ಅನ್ನ ಕ್ಯಾಲ್ಕುಲೇಟ್ ಅಥವಾ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಟೆಕ್ನಿಕ್ ಆಗಿರುತ್ತೆ ಬ್ರಾಡ್ ಮನಿ ಅನ್ನೋದು. ಬ್ರಾಡ್ ಮನಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ, ಸಮ್ ಮಾನಿಟರಿ ಟೂಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಮಾನಿಟರಿ ಟೂಲ್ಸ್ ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ, CRR ಫುಲ್ ಫಾರ್ಮ್ ಕ್ಯಾಶ್ ರಿಸರ್ವ್ ರೇಷಿಯೋ ಆಗಿರ್ಬೋದು, SLR ಆಗಿರ್ಬೋದು. SLR ಫುಲ್ ಫಾರ್ಮ್ ಅನ್ನ ನೋಡೋದಾದ್ರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಆಗಿರ್ಬೋದು, ಅಥವಾ ರೆಪೋ ರೇಟ್. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಬ್ರಾಡ್ ಮನಿ ಕ್ಯಾಲ್ಕುಲೇಷನ್ ಅನ್ನ ಮಾಡಲಾಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಎಬೋ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನಾವು ನೋಡಿದ್ರೆ, ವಿಚ್ ಒನ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಲೀಗಲ್ ಎನ್ವಿರಾನ್ಮೆಂಟ್? ಇಲ್ಲಿ 4 ಆಪ್ಷನ್ಸ್ ಅನ್ನ ನಾವು ನೋಡ್ಬೋದು. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಎ, ಆಕ್ಟ್ ಆಫ್ ಪಾರ್ಲಿಮೆಂಟೇರಿಯನಿಸ್ ಇನ್ ಲೋಕಸಭಾ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವುದು ಲೀಗಲ್ ಎನ್ವಿರಾನ್ಮೆಂಟ್ ಎಲಿಮೆಂಟ್ ಅಲ್ಲ ಅಂತ ಕೇಳಿದ್ದಾರೆ. ಆಕ್ಟ್ ಆಫ್ ಪಾರ್ಲಿಮೆಂಟೇರಿಯನ್ ಇನ್ ಲೋಕಸಭಾ ಇದು ಲೀಗಲ್ ಎನ್ವಿರಾನ್ಮೆಂಟ್ ಎಲಿಮೆಂಟ್ ಆಗಿರೋದಿಲ್ಲ. ಇಲ್ಲಿ ಲೀಗಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಬರ್ತಕ್ಕಂಥ ಎಲ್ಲ ಲಾಸ್ ಅಥವಾ ಕಾನೂನು ಅಂತ ನಾವೇನು ಹೇಳ್ತೀವೋ ಅದು ಪಾರ್ಲಿಮೆಂಟ್ ಮೂಲಕ ಪಾಸ್ ಆಗುತ್ತೆ. ಇದು ಲೀಗಲ್ ಎನ್ವಿರಾನ್ಮೆಂಟ್ ಎಲಿಮೆಂಟ್ ಆಗಿರೋದಿಲ್ಲ. ನೆಕ್ಸ್ಟ್, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರಲ್ವ, ಅದನ್ನು ನೀಟಾಗಿ ನೋಡ್ಬೇಕಾಗುತ್ತೆ. ನೆಕ್ಸ್ಟ್, ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರ್ಬೋದು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಈ ಕ್ವಶನ್ಸ್ ಬರ್ಬೋದು. ಸೊ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1872 ಆಗಿರುತ್ತೆ. ನೆಕ್ಸ್ಟ್, ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1932 ಆಗಿರುತ್ತೆ. ನೆಕ್ಸ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಯಾವಾಗ ಜಾರಿಗೆ ಬರುತ್ತೆ ಅಂತ ನಾವು ನೋಡೋದಾದ್ರೆ 1881 ಆಗಿರುತ್ತೆ. ನೆಕ್ಸ್ಟ್, ಔಟ್ ಆಫ್ ದ ಫಾಲೋಯಿಂಗ್ ವಿಚ್ ಆರ್ 4 ಡೈಮೆನ್ಷನ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ಇಲ್ಲಿ ವೇರಿಯಸ್ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವ 4 ಆಪ್ಷನ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಡೈಮೆನ್ಷನ್ ಆಗಿರುತ್ತೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ? ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಲಿಟ್ರಸಿ ಲೆವೆಲ್ ಅನ್ನ ಕೊಟ್ಟಿದ್ದಾರೆ. ಸಕ್ಸಸ್ ರೇಟ್ ಆಫ್ ಮ್ಯಾರೇಜಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕ್ರೈಮ್ ರೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕರಪ್ಷನ್ ಲೆವೆಲ್ ಅನ್ನ ನಾವು ನೋಡ್ಬೋದು. ನೆಕ್ಸ್ಟ್, ಎಕನಾಮಿಕ್ ಎಂಟೈಟಲ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಫಾರಿನ್ ವಿಸಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮೀನಿಂಗ್ ಅನ್ನ ನಾವು ನೋಡೋದಾದ್ರೆ, ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನೋದು ಸೋಷಿಯಲ್ ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನ ಮೆಜರ್ ಮಾಡುವಂತಹ ಸ್ಟ್ಯಾಟಿಸ್ಟಿಕಲ್ ಟೂಲ್ ಆಗಿರುತ್ತೆ. ಇದರ 4
ಡೈಮೆನ್ಷನ್ ಯಾವ್ಯಾವ್ದಪ್ಪ ಅಂತ ನಾವು ನೋಡೋದಾದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಗಿರುತ್ತೆ, ನೆಕ್ಸ್ಟ್ ಲಿಟ್ರಸಿ ಲೆವೆಲ್ ಆಗಿರುತ್ತೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗಿರುತ್ತೆ, ನೆಕ್ಸ್ಟ್ ಎಕನಾಮಿಕ್ ಎಂಟೈಟಲ್ಮೆಂಟ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದ್ರೆ ಪಬ್ಲಿಕ್ ಎಂಟರ್ಪ್ರೈಸ್ ಇಸ್ ಡಿಫೈನ್ಡ್ ಆಸ್. The right answer for this question is option D ಆಗಿರುತ್ತೆ. An organization owned and managed by public authorities for a definite set of public purpose. ಇಲ್ಲಿ ಪಬ್ಲಿಕ್ ಎಂಟರ್ಪ್ರೈಸಸ್ ಮೀನಿಂಗ್ ಅನ್ನ ಕೇಳಿದ್ದಾರೆ ಅಥವಾ ಅದನ್ನ ಡಿಫೈನ್ ಮಾಡಿ ಅಂತ ಕೇಳಿದ್ದಾರೆ. ಒಂದು ಆರ್ಗನೈಸೇಷನ್ ಅದು ಪಬ್ಲಿಕ್ ಅಥಾರಿಟಿಯಿಂದ ಓನ್ ಆಗಿರುತ್ತೆ, ನೆಕ್ಸ್ಟ್ ಅದರಿಂದನೇ ಮ್ಯಾನೇಜ್ ಆಗ್ತಾ ಇರುತ್ತೆ. ಯಾವ ಪರ್ಪಸ್ಸಿಗೋಸ್ಕರ ಅಂತ ನಾವು ನೋಡೋದಾದ್ರೆ ಡೆಫಿನೇಟ್ ಆಗಿರುವಂತಹ ಪಬ್ಲಿಕ್ ಸೆಟ್ ಆಫ್ ಪಬ್ಲಿಕ್ ಪರ್ಪಸ್ ಅನ್ನ ಈಡೇರಿಸೋದಕ್ಕೋಸ್ಕರ ಇರುವಂತಹ ಎಂಟರ್ಪ್ರೈಸಸ್ ಆಗಿರುತ್ತೆ. ಅದನ್ನ ನಾವು ಪಬ್ಲಿಕ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಲಿಸ್ಟ್ 1 ನಲ್ಲಿ ನಾವು ಐಟಮ್ಸ್ ನೋಡೋದಾದ್ರೆ ಮೆಜರ್ಮೆಂಟ್ ಆಫ್ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ರೆಕಗ್ನಿಷನ್ ಆಫ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬೇಸಿಸ್ ಆಫ್ ರಿಯಲೈಸೇಷನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಐಡೆಂಟಿಫಿಕೇಶನ್ ಆಫ್ ರೆವೆನ್ಯೂ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಿಸ್ಟ್ 2 ಅಕ್ರೂಸ್ ಟು ದ ಇಕ್ವಿಟಿ ಆಫ್ ಓನರ್ಸ್ ಅನ್ನ ಕೊಟ್ಟಿದ್ದಾರೆ, ರೆಕಗ್ನಿಷನ್ ಆಫ್ ರೆವೆನ್ಯೂ ಅನ್ನ ಕೊಟ್ಟಿದ್ದಾರೆ, ಮ್ಯಾಚಿಂಗ್ ರೆವೆನ್ಯೂ ವಿತ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಅಕೌಂಟಿಂಗ್ ಪೀರಿಯಡ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಮೆಜರ್ಮೆಂಟ್ ಆಫ್ ಇನ್ಕಮ್ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಮ್ಯಾಚಿಂಗ್ ರೆವೆನ್ಯೂ ವಿತ್ ಎಕ್ಸ್ಪೆನ್ಸಸ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಫಸ್ಟ್ ಒನ್ಗೆ ಲಿಸ್ಟ್ ಸೆಕೆಂಡ್ ಅಲ್ಲಿ ಸಿ ಅನ್ನ ಮ್ಯಾಚ್ ಮಾಡಿ ಬರಬೇಕಾಗುತ್ತೆ. ನೆಕ್ಸ್ಟ್ ರೆಕಗ್ನಿಷನ್ ಆಫ್ ಎಕ್ಸ್ಪೆನ್ಸಸ್ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಅಕೌಂಟಿಂಗ್ ಪೀರಿಯಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಲಿಸ್ಟ್ 1 ಅಲ್ಲಿ ಸೆಕೆಂಡ್ ಆಪ್ಷನ್ಗೆ ಲಿಸ್ಟ್ 2 ಅಲ್ಲಿ ಡಿ ಆಪ್ಷನ್ ಅನ್ನ ಮ್ಯಾಚ್ ಮಾಡಿ ಬರಬೇಕಾಗುತ್ತೆ. ನೆಕ್ಸ್ಟ್ ಬೇಸಿಸ್ ಆಫ್ ರಿಯಲೈಸೇಷನ್ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ರೆಕಗ್ನಿಷನ್ ಆಫ್ ರೆವೆನ್ಯೂ. ಲಿಸ್ಟ್ 2 ಅಲ್ಲಿ ಬಿ ಆಪ್ಷನ್ ಅನ್ನ ಮ್ಯಾಚ್ ಮಾಡಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಐಡೆಂಟಿಫಿಕೇಶನ್ ಆಫ್ ರೆವೆನ್ಯೂ ಇದಕ್ಕೆ ಲಿಸ್ಟ್ 2 ಅಲ್ಲಿ ಫಸ್ಟ್ ಆಪ್ಷನ್ ಅಕ್ರೂಸ್ ಟು ದ ಇಕ್ವಿಟಿ ಆಫ್ ಓನರ್ಸ್ ನ ಮ್ಯಾಚ್ ಮಾಡಿ ಬರಿಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ ನಾವು ಕ್ವಶನ್ ಅನ್ನ ಇಲ್ಲಿ ನಾವು ನೋಡೋದಾದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಐಟಮ್ಸ್. ಇಲ್ಲಿ ವೇರಿಯಸ್ ಐಟಮ್ಸ್ ಅನ್ನ ಕೊಟ್ಟಿದ್ದಾರೆ. ಡಿಬೆಂಚರ್ಸ್ ಕೊಟ್ಟಿದ್ದಾರೆ, ಪ್ರೀಪೇಯ್ಡ್ ರೆಂಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಂಟ್ರೆಸ್ಟ್ ಅಕ್ರೂಡ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಐಟಮ್ಸ್ ಆರ್ ಕರೆಂಟ್ ಲಯಬಿಲಿಟಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ, ಕರೆಂಟ್ ಲಯಬಿಲಿಟಿಯನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನೋ ಆಪ್ಷನ್ಸ್ ಕೊಟ್ಟಿದಾರಲ್ವಾ, ಅದು ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. ಕರೆಂಟ್ ಲಯಬಿಲಿಟಿ ಅಂದ್ರೆ ಏನಪ್ಪಾ ಅಂತ ನಾವು ನೋಡಿದ್ರೆ ಅದು ಶಾರ್ಟ್ ಟರ್ಮ್ ಬಿಸ್ನೆಸ್ ಆಬ್ಲಿಗೇಷನ್ ಅನ್ನ ಒಳಗೊಂಡಿರುತ್ತೆ. ಇದು ಕರೆಂಟ್ ಲಯಬಿಲಿಟಿ ಅನ್ನೋದು ವಿತ್ ಇನ್ ಎ ಪೀರಿಯಡ್ ಆಫ್ 12 ಮಂತ್ ಒಳಗೆ ಡ್ಯೂ ಆಗೋದನ್ನ ನಾವು ನೋಡಬಹುದು. ಕರೆಂಟ್ ಅಂತ ಕೊಟ್ರೆ ಶಾರ್ಟ್ ಟರ್ಮ್ ಅಂತ ನೆನ್ಪಿಟ್ಕೊಳ್ಳಿ, ಅದೇ ಕ್ಯಾಪಿಟಲ್ ಅಂತ ಕೊಟ್ರೆ ಲಾಂಗ್ ಟರ್ಮ್ ಅಂತ ನೆನ್ಪಿಟ್ಕೊಳ್ಳಿ, ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ಕನ್ವರ್ಷನ್ ಕಾಸ್ಟ್ ಇಸ್ ದ ಸಮ್ ಆಫ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕನ್ವರ್ಷನ್ ಕಾಸ್ಟ್ ಇಸ್ ದ ಸಮ್ ಆಫ್ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡ್ ಫ್ಯಾಕ್ಟರಿ ಓವರ್ ಹೆಡ್ ಆಗಿರುತ್ತೆ. ಏನಪ್ಪಾ ಈ ಕನ್ವರ್ಷನ್ ಕಾಸ್ಟ್ ಅಂತ ನಾವು ನೋಡೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ನಾರ್ಮಲ್ ಆಗಿ ರಾ ಮೆಟೀರಿಯಲ್ ನ
ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡುತ್ತಲ್ವಾ, ಅದಕ್ಕೆ ರಾ ಮೆಟೀರಿಯಲ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಬೇಕಾಗುವಂಥ ಕಾಸ್ಟನ್ನು ನಾವು ಕನ್ವರ್ಷನ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟು ಇದು ಯಾವುದರ ಟೋಟಲ್ ಆಗಿರುತ್ತೆ ಅಂದರೆ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಫ್ಯಾಕ್ಟ್ರಿ ಓವರ್ ಹೆಡ್ನ ಟೋಟಲ್ ಅಮೌಂಟನ್ನು ಕನ್ವರ್ಷನ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಕ್ವಶನ್ ಅನ್ನು ನೋಡಿದ್ರೆ ಒಂದು ಅಸರ್ಷನ್ ಕೊಟ್ಟಿದ್ದಾರೆ, ನೆಕ್ಸ್ಟು ಅದಕ್ಕೆ ರೀಸನ್ ಅನ್ನು ಕೊಟ್ಟಿದ್ದಾರೆ. ಅದು ಕರೆಕ್ಟ್ ರಾಂಗ್ ಅಂತ ನಾವು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಅಸರ್ಷನ್ ಅಂದರೆ ಪ್ರೀಮಿಯಂ ರಿಸೀವ್ಡ್ ಆನ್ ಇಶ್ಯೂ ಆಫ್ ಶೇರ್ ಈಸ್ ಕ್ರೆಡಿಟೆಡ್ ಟು ಶೇರ್ ಪ್ರೀಮಿಯಂ ಅಕೌಂಟ್ ಬಟ್ ನಾಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಪ್ರೀಮಿಯಂ ನಾವು ರಿಸೀವ್ ಮಾಡ್ತೀವಲ್ವಾ ಇಶ್ಯೂ ಆಫ್ ಶೇರ್ಸಿಂದ, ಅದು ಶೇರ್ ಪ್ರೀಮಿಯಂ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಅಸರ್ಷನ್ ಆಗಿರುತ್ತೆ, ಕರೆಕ್ಟ್ ಆಗಿರುವಂಥ ಅಸರ್ಷನ್ ಆಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ರೀಸನನ್ನು ಕೊಟ್ಟಿದ್ದಾರೆ. ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ ಸಿನ್ಸ್ ಶೇರ್ ಪ್ರೀಮಿಯಂ ಈಸ್ ನಾಟ್ ಎ ಟ್ರೇಡಿಂಗ್ ಪ್ರಾಫಿಟ್, ಶೇರ್ ಪ್ರೀಮಿಯಂ ಅನ್ನೋದು ಟ್ರೇಡಿಂಗ್ ಪ್ರಾಫಿಟ್ ಆಗಿರೋದಿಲ್ಲ, ಅದು ಬ್ಯಾಲೆನ್ಸ್ ಶೀಟ್ ಐಟಮ್ ಆಗಿರುತ್ತೆ. ಮತ್ತೆ ಇದು ಏನಾಗಿರುತ್ತೆ, ಇಟ್ ಈಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್, ಇದು ಯಾರಿಗೆ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ, ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಅಸರ್ಷನ್ ಅಂಡ್ ರೀಸನ್ ಆರ್ ಟ್ರೂ and reason is the correct explanation of assertion. ನಿಮಗೆ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಈ ರೀತಿನೇ ಬರುತ್ತೆ ಕಾಮರ್ಸ್ ಪೇಪರಲ್ಲಿ. ಸೊ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಕಲೀಲೇಬೇಕಾಗತ್ತೆ, ಇಲ್ಲ ಅಂದರೆ ಎಲ್ಲ ಕ್ವೆಶನ್ಸಿಗೆ ಆನ್ಸರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟು ಅರೇಂಜ್ ದ ಫಾಲೋಯಿಂಗ್ ರೇಷಿಯೋ ಇನ್ ಸೀಕ್ವೆನ್ಸ್ ಟು ರಿಫ್ಲೆಕ್ಟ್ ಲಿಕ್ವಿಡಿಟಿ ಇನ್ ಡಿಸೆಂಡಿಂಗ್ ಆರ್ಡರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ರೇಷಿಯೋಸ್ ಅನ್ನ ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬೇಸಿಕ್, ಡಿಫೆನ್ಸಿವ್ ಆ್ಯಂಡ್ ಇಂಟರ್ವಲ್ ರೇಷಿಯೋನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕರೆಂಟ್ ರೇಷಿಯೋನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೂಪರ್ ಕ್ವಿಕ್ ರೇಷಿಯೋನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಿಕ್ ರೇಷಿಯೋನ ಕೊಟ್ಟಿದ್ದಾರೆ. ಅದನ್ನ ಇಳಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಕೊಟ್ಟಿದ್ದಾರೆ ಲಿಕ್ವಿಡಿಟಿ ಬೇಸಿಸ್ ಮೇಲೆ. ಫಸ್ಟ್ ನಾವು ಯಾವುದನ್ನ ಇಲ್ಲಿ ಬರಿತೀವಿ ಅಂದರೆ ಫಸ್ಟ್ ಕರೆಂಟ್ ರೇಷಿಯೋ, ಇಳಿಕೆ ಅಂದರೆ ದೊಡ್ಡದ್ರಿಂದ ಸಣ್ಣಕ್ಕೆ ನಾವು ಬರಿಬೇಕಾಗುತ್ತೆ. ಫಸ್ಟ್ ಕರೆಂಟ್ ರೇಷಿಯೋ ಬರುತ್ತೆ, ದೆನ್ ಕ್ವಿಕ್ ರೇಷಿಯೋ ಬರುತ್ತೆ, ನೆಕ್ಸ್ಟು ಸೂಪರ್ ಕ್ವಿಕ್ ರೇಷಿಯೋ ಬರುತ್ತೆ, ನೆಕ್ಸ್ಟು ಬೇಸಿಕ್, ಡಿಫೆನ್ಸಿವ್ ಆ್ಯಂಡ್ ಇಂಟರ್ವಲ್ ರೇಷಿಯೋ ಬರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟು ನಾರ್ಮಲಿ ಡಿಮ್ಯಾಂಡ್ ಕರ್ವ್ ಸ್ಲೋಪ್. ಡಿಮ್ಯಾಂಡ್ ಕರ್ವ್ ಯಾವ ಸ್ಲೋಪನ್ನು ಹೊಂದಿರುತ್ತೆ ಅಂತ ನಾವು ನೋಡೋದಾದರೆ ಡೌನ್ವರ್ಡ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಮೋಸ್ಟ್ ಆಫ್ ದ ಕ್ವೆಶ್ಚನ್ ಪೇಪರಲ್ಲಿ ನಾವು ನೋಡ್ಬೋದು. ನಾರ್ಮಲಿ ಡಿಮ್ಯಾಂಡ್ ಕರ್ವ್ ಸ್ಲೋಪ್ಸ್ ಏನಾಗಿರುತ್ತೆ ಅಂದರೆ ಡೌನ್ವರ್ಡ್ ಆಗಿರುತ್ತೆ. ಇಲ್ಲಿ ನಾವು ಲಾ ಆಫ್ ಡಿಮ್ಯಾಂಡ್ ಅನ್ನು ನಾವು ನೋಡಿದ್ರೆ ಅದು ಇನ್ವರ್ಸ್ ರಿಲೇಶನ್ಶಿಪ್ ಅನ್ನು ಒಳಗೊಂಡಿರುತ್ತೆ. ಯಾವುದಾದ್ರೂ ಗೂಡ್ಸಿನ ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗೋದನ್ನ ನಾವು ನೋಡ್ಬೋದಲ್ವಾ, ಅದನ್ನ ನಾವು ಲಾ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ರೆಫರ್ಸ್ ಟು ಪರ್ಫೆಕ್ಟ್ ಕಾಂಪಿಟೇಷನ್. ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವುದು ಪರ್ಫೆಕ್ಟ್ ಕಾಂಪಿಟೇಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ದೇರ್ ಆರ್ ರಿಸ್ಟ್ರಿಕ್ಷನ್ ಆನ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ನೆಕ್ಸ್ಟು ದೇರ್ ಆರ್ ನೋ ರಿಸ್ಟ್ರಿಕ್ಷನ್ ಆನ್ ಮೂವ್ಮೆಂಟ್ ಆಫ್ ಗೂಡ್ಸ್. ಇದು ಕರೆಕ್ಟ್ ಆಗಿರುತ್ತೆ, ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೆಕ್ಸ್ಟು ದೇರ್ ಆರ್ ನೋ ರಿಸ್ಟ್ರಿಕ್ಷನ್ ಆನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇದು ಕೂಡ ಕರೆಕ್ಟ್ ಆಗಿರುತ್ತೆ, ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರೈಟ್ ಒನ್. ನೆಕ್ಸ್ಟ್ ಮತ್ತೆ ಅಸರ್ಷನ್ ಮತ್ತೆ ರೀಸನ್ಸ್ ಅನ್ನ ಕೊಟ್ಟಿದ್ದಾರೆ. ಅಸರ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಟೋಟಲ್ ಯುಟಿಲಿಟಿ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಮಾರ್ಜಿನಲ್ ಯುಟಿಲಿಟಿ ಟು ಪ್ರೈಸ್ ಆಫ್ ರೆಸ್ಪೆಕ್ಟಿವ್ ಪ್ರಾಡಕ್ಟ್ಸ್ ಆರ್ ಈಕ್ವಲ್.
ಟೋಟಲ್ ಯುಟಿಲಿಟಿ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಮಾರ್ಜಿನಲ್ ಯುಟಿಲಿಟಿ ಟು ಪ್ರೈಸ್ ಆಫ್ ರೆಸ್ಪೆಕ್ಟಿವ್ ಪ್ರಾಡಕ್ಟ್. ಮಾರ್ಜಿನಲ್ ಯುಟಿಲಿಟಿ ಏನಾಗಿರುತ್ತೆ, ಈಕ್ವಲ್ ಆಗಿರಬೇಕು, ಆಗ ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ರೀಸನ್ ಅನ್ನ ನಾವು ನೋಡೋದಾದ್ರೆ ಡಿವಿಯೇಷನ್ ಫ್ರಮ್ ದಿಸ್ ಸಿಚುವೇಶನ್ ಲೀಡ್ ಟು ರಿಡಕ್ಷನ್ ಇನ್ ಮ್ಯಾಕ್ಸಿಮಮ್ ಯುಟಿಲಿಟಿ. ಇದು ಏನಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಯುಟಿಲಿಟಿಗೆ ದಾರಿಯನ್ನು ಮಾಡಿಕೊಡುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಅಸರ್ಷನ್ ಅಂಡ್ ರೀಸನ್ಸ್ ಆರ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಸರ್ವೈವಲ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ROI ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಗ್ರೋತ್ ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇನೋವೇಷನ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಿಸ್ಟ್ 2 ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಎಕನಾಮಿಕ್ ಆಬ್ಜೆಕ್ಟಿವ್ ಅನ್ನು ಕೊಟ್ಟಿದ್ದಾರೆ, ನೆಕ್ಸ್ಟ್ ನ್ಯಾಚುರಲ್ ಅರ್ಜ್ ಅನ್ನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಬಿಸ್ನೆಸ್ ಪರ್ಪಸ್ ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪ್ರೈಮರಿ ಆಬ್ಜೆಕ್ಟಿವ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಸರ್ವೈವಲ್ ನಾವು ನೋಡೋದಾದ್ರೆ ಯಾವುದೇ ಒಂದು ನಾವು ಕಂಪನಿ ಅಥವಾ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅದ್ರ ಮೇನ್ ಪರ್ಪಸ್ ಏನಾಗಿರುತ್ತೆ, ಸರ್ವೈವಲ್. ಲಾಂಗ್ ಟರ್ಮ್ ಸರ್ವೈವಲ್ ಅನ್ನೋದು ಅದ್ರ ಮೇನ್ ಇಂಟೆನ್ಷನ್ ಆಗುತ್ತೆ ಅಥವಾ ಪ್ರೈಮರಿ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಸರ್ವೈವಲ್ ನ ನಾವು ಪ್ರೈಮರಿ ಆಬ್ಜೆಕ್ಟಿವ್ ಜೊತೆ ಮ್ಯಾಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ROI ಫುಲ್ ಫಾರ್ಮ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಎಕನಾಮಿಕ್ ಆಬ್ಜೆಕ್ಟಿವ್. ಸೊ ROI ನ ಎಕನಾಮಿಕ್ ಆಬ್ಜೆಕ್ಟಿವ್ ಜೊತೆ ಮ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗ್ರೋತ್ ಅನ್ನೋದು ಏನಾಗಿರುತ್ತೆ, ಯಾವುದೇ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು ಗ್ರೋತ್ ಆಗ್ಬೇಕನ್ನೋದು ಅದ್ರ ಮೇನ್ ಇಂಟೆನ್ಷನ್ ಆಗುತ್ತಲ್ವಾ. ಸೊ ಅದು ನ್ಯಾಚುರಲ್ ಆಗಿ ಬಂದಿರತಕ್ಕಂತಹ ಅರ್ಜ್ ಆಗಿರುತ್ತೆ. ನೆಕ್ಸ್ಟ್ ಇನೋವೇಷನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಅದು ಬಿಸ್ನೆಸ್ಸಿನ ಉದ್ದೇಶ ಆಗಿರುತ್ತೆ. ಇಲ್ಲಿ ಹೊಸ ಇನೋವೇಷನ್ಗಳನ್ನು ಮಾಡೋದು, ನೆಕ್ಸ್ಟ್ ಪ್ರಾಫಿಟ್ ಅನ್ನ ಅರ್ನ್ ಮಾಡೋದು ಬಿಸ್ನೆಸ್ಸಿನ ಪರ್ಪಸ್ ಆಗಿರುತ್ತೆ. ಸೊ ಇನೋವೇಷನ್ ಅನ್ನ ಬಿಸ್ನೆಸ್ ಪರ್ಪಸ್ ಜೊತೆ ಮ್ಯಾಚ್ ಮಾಡಿ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ಕನ್ಸಿಡರ್ ದ ಒಲಿಗೋಪಾಲಿ ಮಾಡೆಲ್ಸ್ ಅನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಇದನ್ನ ಅರೇಂಜ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಆಸ್ ಪರ್ ಆರ್ಡರ್ ಆಫ್ ಇವ್ಯಾಲ್ಯೂಯೇಷನ್ ಯಾವ್ಯಾವುದು ಫಸ್ಟ್ ಇವ್ಯಾಲ್ಯೂಯೇಷನ್ ಆಗಿರೋದು ಅನ್ನೋದ್ರ ಬೇಸಿಸ್ ಮೇಲೆ ಇದನ್ನ ಅರೇಂಜ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಕೊಟ್ಟಿರತಕ್ಕಂತ ಆಪ್ಷನ್ಸ್ ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅಂತ ನಾವು ನೋಡೋದಾದ್ರೆ ಕಾರ್ನೆಲ್ಸ್ ಡ್ಯುಯೋಪೊಲಿ ಮಾಡೆಲ್ ಬರುತ್ತೆ ಫಸ್ಟ್. ನೆಕ್ಸ್ಟ್ ಸ್ವೀಝೀಸ್ ಕಿಂಕ್ ಡಿಮ್ಯಾಂಡ್ ಕರ್ವ್ ಮಾಡೆಲ್ ಬರುತ್ತೆ. ನಿಮಗೆ ಸಮ್ಟೈಮ್ಸ್ ಕ್ವಶನ್ ಬರ್ಬೋದು, ಕಿಂಕ್ ಡಿಮ್ಯಾಂಡ್ ಕರ್ವ್ ಈಸ್ ಗಿವನ್ ಬೈ ಸ್ವೀಝಿ ಅನ್ನೋದು ಇದರ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನ್ಯೂಮನ್ ಅಂಡ್ ಮಾರ್ಗನ್ಸ್ಟನ್ ಗೇಮ್ ಥಿಯರಿ ಮಾಡೆಲ್ ಅನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಬ್ಯೂಮಲ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಮಾಡೆಲ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಮಾಡೆಲ್ ಈಸ್ ಗಿವನ್ ಬೈ, ರೈಟ್ ಆನ್ಸರ್ ಏನಾಗಿರುತ್ತೆ, ಬ್ಯೂಮಲ್ಸ್ ಆಗಿರುತ್ತೆ. ಇಲ್ಲಿ ಇವ್ಯಾಲ್ಯೂಯೇಷನ್ ಸೀಕ್ವೆನ್ಸ್ ಮೇಲೆ ಅರೇಂಜ್ ಮಾಡಕ್ ಹೇಳಿದ್ದಾರೆ. ಇದನ್ನ ಡೀಟೇಲ್ ಆಗಿ ನೀವು ನೋಡ್ಕೊಳ್ಳಿ, ಯಾರ್ಯಾರು ಯಾವ್ಯಾವ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಸಹ ಸಮ್ಟೈಮ್ಸ್ ಕ್ವಶನ್ ಬರುತ್ತೆ. ಅದಕ್ಕೆ ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ರಿಸ್ಟ್ರಿಕ್ಟೆಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಟೆಕ್ನಿಕ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವುದು ರಿಸ್ಟ್ರಿಕ್ಟೆಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಯಾಂಪಲ್ಸ್ ನ ನಾವು ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀವಿ. ಇಲ್ಲಿ ಎವ್ರಿ ಸ್ಯಾಂಪಲ್ಸ್ ಅಥವಾ ಎವ್ರಿ ಐಟಮ್ ಈಕ್ವಲ್ ಪ್ರೊಬ್ಯಾಬಿಲಿಟಿ ಚಾನ್ಸಸ್ ಅನ್ನ ಹೊಂದಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅನ್ನೋದು ರೆಸ್ಟ್ರಿಕ್ಟೆಡ್ ಆಗಿರುವಂತ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಆಗಿರೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ ಕ್ಲಾಸಿಫಿಕೇಶನ್ ಆಫ್ ರೆಸ್ಪಾಂಡೆಂಟ್ಸ್ ಓನ್ಲಿ ಆನ್ ದ ಬೇಸಿಸ್ ಆಫ್ ಜೆಂಡರ್ ಈಸ್ ಅಪ್ಲಿಕೇಶನ್ ಆಫ್. ನಾವು ಕ್ಲಾಸಿಫಿಕೇಶನ್ ಮಾಡೋದು ರೆಸ್ಪಾಂಡೆಂಟ್ಸ್ ನ ಜೆಂಡರ್ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡೋದು, ಅದು ಯಾವ
ಸ್ಕೇಲ್ಗೆ ಉದಾಹರಣೆ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ ನಾಮಿನಲ್ ಸ್ಕೇಲ್. ನಾಮಿನಲ್ ಸ್ಕೇಲ್ ಅನ್ನೋದು ಒಂದು ಕ್ಲಾಸಿಫಿಕೇಶನ್ ಟೆಕ್ನಿಕ್ ಆಗಿರುತ್ತೆ. ಇದು ರೆಸ್ಪಾಂಡೆಂಟ್ಸ್ ನ ಲೇಬಲ್ ಅಥವಾ ಟ್ಯಾಗ್ ಬೇಸಿಸ್ ಅಲ್ಲಿ ಡಿವೈಡ್ ಮಾಡೋದನ್ನ ನಾವು ನೋಡಬಹುದು. ನೆಕ್ಸ್ಟ್, ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬಿಟ್ವೀನ್ ಟೂ ವೇರಿಯೇಬಲ್ ಈಸ್. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬಿಟ್ವೀನ್ ಟೂ ವೇರಿಯೇಬಲ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ದ ಪ್ರಾಡಕ್ಟ್ ಆಫ್ ದೇರ್ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನಾವು ನೋಡೋದಾದ್ರೆ, ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಪ್ಯಾಕೇಜ್ ಫಾರ್ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸ್ ಇನ್ಕ್ಲೂಡ್. ಇಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೋವ್. ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಪ್ಯಾಕೇಜ್ ಆಫ್ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸ್ ಏನೇನನ್ನು ಒಳಗೊಂಡಿರುತ್ತೆ ಅಂದ್ರೆ SPSS ನ ಒಳಗೊಂಡಿರುತ್ತೆ, ಸ್ಟ್ಯಾಟವನ್ನು ಒಳಗೊಂಡಿರುತ್ತೆ, ಮಿನಿ ಲ್ಯಾಬ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನಾವು ನೋಡೋದಾದ್ರೆ, ಎಫ್ ಟೆಸ್ಟ್ ಈಸ್ ಯೂಸ್ಡ್ ಟು ಟೆಸ್ಟ್ ದ ಸಿಗ್ನಿಫಿಕೆನ್ಸ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಆರ್ ಅಮಾಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಎಫ್ ಟೆಸ್ಟ್ ನಾವಿಲ್ಲಿ ಮೇನ್ ಆಗಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಅಥವಾ ಯಾರು ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ರಿಸರ್ಚರ್ ಯೂಸ್ ಮಾಡ್ತಾರೆ. ಕೊಟ್ಟಿರ್ತಕ್ಕಂಥ 2 ಪಾಪ್ಯುಲೇಷನ್ ಈಕ್ವಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡ್ತೀವಿ. ಸೊ ದ ರೈಟ್ ಆನ್ಸರ್ ಈಸ್ ಎಫ್ ಟೆಸ್ಟ್ ಈಸ್ ಯೂಸ್ಡ್ ಟು ಟೆಸ್ಟ್ ದ ಸಿಗ್ನಿಫಿಕೆನ್ಸ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಆರ್ ಅಮಾಂಗ್ ಮೋರ್ ದೆನ್ 2 ಸ್ಯಾಂಪಲ್ ಮೀನ್ಸ್ ಅಂಡ್ ವೇರಿಯನ್ಸ್ ಆಫ್ 2 ಸ್ಯಾಂಪಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡಿದ್ರೆ, ಇಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ವೇರಿಯಸ್ ಥಿಯರೀಸ್ ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಅದನ್ನ ಯಾರು ಕೊಟ್ಟಿದ್ದಾರೆ, ಅದು ಒರಿಜಿನೇಟರ್ ಯಾರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಲಿಸ್ಟ್ 2 ಅಲ್ಲಿ ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ದ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಿಲಾಸಫಿ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜನರಲ್ ಅಂಡ್ ಇಂಡಸ್ಟ್ರಿಯಲ್ ಅಡ್ಮಿನಿಸ್ಟ್ರೇಷನ್ ಅನ್ನ ಕೊಟ್ಟಿದ್ದಾರೆ. ಲಿಸ್ಟ್ 2 ಅಲ್ಲಿ ಹೆನ್ರಿ ಫಯೋಲ್, FW ಟೇಲರ್, ಆಲಿವರ್ ಶೆಲ್ಡನ್, ಪೀಟರ್ ಎಫ್ ಡ್ರಕ್ಕರ್ ನ ಕೊಟ್ಟಿದ್ದಾರೆ. ನಾವಿಲ್ಲಿ ಆ ಥಿಯರಿಯನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅದ್ರ ಜೊತೆ ಮ್ಯಾಚ್ ಮಾಡಿ ಬರಿಬೇಕಾಗತ್ತೆ. ಫಸ್ಟ್, ದ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಗಿವನ್ ಬೈ ಪೀಟರ್ ಎಫ್ ಡ್ರಕ್ಕರ್. ನೆಕ್ಸ್ಟ್, ಫಿಲಾಸಫಿ ಆಫ್ ಮ್ಯಾನೇಜ್ಮೆಂಟ್ ಈಸ್ ಗಿವನ್ ಬೈ ಆಲಿವರ್ ಶೆಲ್ಡನ್. ನೆಕ್ಸ್ಟ್, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಈಸ್ ಗಿವನ್ ಬೈ FW ಟೇಲರ್. ನೆಕ್ಸ್ಟ್, ಜನರಲ್ ಅಂಡ್ ಇಂಡಸ್ಟ್ರಿಯಲ್ ಅಡ್ಮಿನಿಸ್ಟ್ರೇಷನ್ ಈಸ್ ಗಿವನ್ ಬೈ ಹೆನ್ರಿ ಫಯೋಲ್. ಅನ್ನ ನಾವಿಲ್ಲಿ ನೋಡ್ಬೋದು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಗಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು, ಅಥವಾ MCQ ಟೈಪ್ ಆಫ್ ಕ್ವಶನ್ ಅಲ್ಲಿ ಈ ಕ್ವಶನ್ ನೀವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ, ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾನಿಂಗ್. ಕರೆಕ್ಟ್ ಸ್ಟೆಪ್ಸ್, ಪ್ಲಾನಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಕರೆಕ್ಟ್ ಸ್ಟೆಪ್ಸ್ ಅನ್ನ ನಾವಿಲ್ಲಿ ಅರೇಂಜ್ ಮಾಡಿ ಬರಿಬೇಕಾಗುತ್ತೆ. ಫಸ್ಟ್ ಇಲ್ಲಿ ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಸೆಲೆಕ್ಟಿಂಗ್ ದ ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಎಸ್ಟಾಬ್ಲಿಷಿಂಗ್ ದ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್ ಅನ್ನ ನಾವು ನೋಡಬಹುದು. ನೆಕ್ಸ್ಟ್, ಇವ್ಯಾಲ್ಯೂಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ ಅನ್ನ ನೋಡಬಹುದು. ನೆಕ್ಸ್ಟ್, ಡಿಟರ್ಮೈನಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್. ಇಲ್ಲಿ ನಾವು ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪ್ಲಾನಿಂಗ್ ಅನ್ನ ಬರಿಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್. ನಾವು ಆಬ್ಜೆಕ್ಟಿವ್ ನ ಫಸ್ಟ್ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಆಲ್ಟರ್ನೇಟಿವ್ ಕೋರ್ಸಸ್ ನ ಡಿಟರ್ಮೈನ್ ಮಾಡಬೇಕಾಗುತ್ತೆ, ಡಿಟರ್ಮೈನಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್. ನೆಕ್ಸ್ಟ್, ಇವ್ಯಾಲ್ಯೂಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್, ಡಿಟರ್ಮೈನ್ ಮಾಡಿರುವಂತ ಆಲ್ಟರ್ನೇಟಿವ್ ಕೋರ್ಸಸ್ ನ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸೆಲೆಕ್ಟಿಂಗ್ ದ ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್, ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್ ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಫೈನಲ್ ಸ್ಟೆಪ್ ಯಾವ್ದಪ್ಪ ಅಂತ ನೋಡೋದಾದ್ರೆ ಎಸ್ಟಾಬ್ಲಿಷಿಂಗ್ ದ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್, ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್ ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಸೊ ದ
ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನಾವು ನೋಡೋದಾದ್ರೆ ಇಲ್ಲಿ ಅಸರ್ಷನ್ ಮತ್ತೆ ರೀಸನ್ ಅನ್ನು ನಾವು ನೋಡ್ಬೋದು. ಏನಪ್ಪ ಕೊಟ್ಟಿದ್ದಾರೆ ಅಂದ್ರೆ ಅಸರ್ಷನ್, ಒನ್ ಕ್ಯಾನ್ ಬಿ ಶೂರ್ ಅಬೌಟ್ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಬೈ ಮೇಕಿಂಗ್ ಗುಡ್ ಪ್ಲಾನ್. ನಾವು ಗುಡ್ ಪ್ಲಾನ್ ಅನ್ನ ಮಾಡೋದ್ರಿಂದ ಫ್ಯೂಚರ್ ಕೋರ್ಸಸ್ ಆಫ್ ಆಕ್ಷನ್ ಬಗ್ಗೆ ಶ್ಯೂರಿಟಿಯನ್ನ ನಾವಿಲ್ಲಿ ಹೊಂದಿರಬಹುದು. ನೆಕ್ಸ್ಟ್ ರೀಸನ್ ಏನಪ್ಪಾ ಅಂತ ಕೊಟ್ಟಿದ್ದಾರೆ ಅಂದ್ರೆ ಪ್ಲಾನಿಂಗ್ ಬ್ರಿಂಗ್ಸ್ ಸರ್ಟೈನಿಟಿ ಇನ್ ಫ್ಯೂಚರ್ ಕೋರ್ಸಸ್ ಆಫ್ ಆಕ್ಷನ್ ಆಫ್ ಎನ್ ಆರ್ಗನೈಸೇಷನ್. ಪ್ಲಾನಿಂಗ್ ಏನನ್ನ ತಂದ್ಕೊಡುತ್ತೆ ಅಂದ್ರೆ ಸರ್ಟೈನಿಟಿ, ಫ್ಯೂಚರ್ ಕೋರ್ಸಸ್ ಆಫ್ ಆಕ್ಷನ್ಗೆ ಸರ್ಟೈನಿಟಿಯನ್ನ ತಂದ್ಕೊಡುತ್ತೆ. ಇಲ್ಲಿ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಅಥವಾ ಇಲ್ವೋ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಪ್ಲಾನಿಂಗ್ ಅನ್ನೋದು ಒಂದು ಆರ್ಗನೈಸೇಷನ್ಗೆ ಎಸೆನ್ಷಿಯಲ್ ಆಗಿರುತ್ತೆ, ಅದು ಗೈಡ್ ಮಾಡುತ್ತೆ. ನೆಕ್ಸ್ಟ್ ಎಂಟರ್ಪ್ರೈಸಸ್ನ ಫ್ಯೂಚರಲ್ಲಿ ಬರುವಂಥ ಚಾಲೆಂಜಸ್ನ ಫೇಸ್ ಮಾಡೋದಕ್ಕೆ, ನೆಕ್ಸ್ಟ್ ಅದರಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓನ್ಲಿ ಪ್ಲ್ಯಾನ್ ಮಾತ್ರ ಮಾಡಿದರೆ ಸಾಕಾಗಲ್ಲ, ಅದನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದರೆ ಮಾತ್ರ ಒಂದು ಆರ್ಗನೈಸೇಷನ್ ಅಥವಾ ಕಂಪ್ನಿ ಸಕ್ಸಸ್ ಅನ್ನ ನಾವು ನೋಡ್ಬೋದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿರುತ್ತೆ. ರೀಸನ್ ಈಸ್ ಕರೆಕ್ಟ್ ಬಟ್ ಅಸರ್ಷನ್ ಈಸ್ ನಾಟ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಅನ್ನ ನಾವಿಲ್ಲಿ ನೋಡೋದಾದ್ರೆ, ಅಕಾರ್ಡಿಂಗ್ ಟು ಕೇಟ್ ಡೇವಿಸ್ ವಿಚ್ ಒನ್ ಈಸ್ ನಾಟ್ ಅ ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್. ಕೇಟ್ ಡೇವಿಸ್ ಅವರ ಪ್ರಕಾರ ಯಾವುದು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಆಪ್ಷನ್ಸ್ ಕಮ್ಯುನಿಕೇಶನ್ ಬ್ಯಾರಿಯರ್ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಕೇಟ್ ಡೇವಿಸ್ ಅವರು ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಅನ್ನ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಪರ್ಸನಲ್ ಬ್ಯಾರಿಯರ್ ಆಗಿ, ಇನ್ನೊಂದು ಫಿಸಿಕಲ್ ಬ್ಯಾರಿಯರ್ ಆಗಿ, ನೆಕ್ಸ್ಟ್ ಮತ್ತೊಂದು ಸಿಮ್ಯಾಂಟಿಕಲ್ ಬ್ಯಾರಿಯರ್ ಅಂತ. ಟೆಕ್ನಾಲಜಿಕಲ್ ಬ್ಯಾರಿಯರ್ ಅನ್ನೋದು ಇಸ್ ನಾಟ್ ಅ ಟೈಪ್ ಆಫ್ ವ್ಯಾಲಿಡ್ ಕಮ್ಯುನಿಕೇಶನ್ ಆಗಿರುತ್ತೆ. ಟೆಕ್ನಾಲಜಿಕಲ್ ಬ್ಯಾರಿಯರ್ ಅನ್ನೋದು ವ್ಯಾಲಿಡ್ ಕಮ್ಯುನಿಕೇಶನ್ ಟೈಪ್ ಆಗಿರೋದಿಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಟೆಕ್ನಾಲಜಿಕಲ್ ಬ್ಯಾರಿಯರ್. ಅಕಾರ್ಡಿಂಗ್ ಟು ಕೇಟ್ ಡೇವಿಸ್, ಟೆಕ್ನಾಲಜಿಕಲ್ ಬ್ಯಾರಿಯರ್ ಈಸ್ ನಾಟ್ ಅ ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ, ವೈಲ್ ಎಸ್ಟಾಬ್ಲಿಷಿಂಗ್ relationship between Maslow and Herzberg theories, which need of hierarchy theory will falls under the hygiene factors ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮಾಸ್ಲೋ ಕೊಟ್ಟಿರುವಂತ ಥಿಯರಿ, ನೆಕ್ಸ್ಟ್ ಹರ್ಸ್ಬರ್ಗ್ ಥಿಯರಿ ನಡುವೆ ರಿಲೇಶನ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡುವಾಗ ವಿಚ್ ನೀಡ್ ಆಫ್ ಹೈರಾರ್ಚಿ ಥಿಯರಿ ವಿಲ್ ಫಾಲ್ ಅಂಡರ್, ಯಾವ ಹೈರಾರ್ಚಿ ಥಿಯರಿ ಹೈಜೀನ್ ಫ್ಯಾಕ್ಟರ್ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ನಾವು ನೋಡೋದಾದ್ರೆ ದ ಕರೆಕ್ಟ್ ಆನ್ಸರ್ ಯಾವ್ದಾಗಿರುತ್ತೆ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೋಷಿಯಲ್, ಸೇಫ್ಟಿ ಅಂಡ್ ಸೈಕಾಲಜಿಕಲ್ ನೀಡ್ಸ್, ಇದು ಹೈಜೀನ್ ಫ್ಯಾಕ್ಟರ್ಸ್ ಅಂಡರ್ ಅಲ್ಲಿ ಬರೋದನ್ನ ನಾವು ನೋಡ್ಬೋದು. ಮಾಸ್ಲೋ ಹೈರಾರ್ಚಿ ಆಫ್ ನೀಡ್ಸ್, ಇದು ಮೋಸ್ಟ್ ಇಂಪಾರ್ಟೆಂಟ್, ಗಿವನ್ ಬೈ ಅಬ್ರಹಂ ಮಾಸ್ಲೋ ಆಗಿರುತ್ತೆ. ಇದು ಪಿರಮಿಡ್ ಶೇಪ್ ಅಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಯಾವ್ದು ಬರುತ್ತೆ ಅಂತ ನಾವು ನೋಡೋದಾದ್ರೆ ಫಿಸಿಯೋಲಾಜಿಕಲ್ ನೀಡ್ಸ್ ಅನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಬರೋದು ಸೇಫ್ಟಿ ನೀಡ್ಸ್ ಅನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಸೋಷಿಯಲ್ ನೀಡ್ಸ್ ಅನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಎಸ್ಟೀಮ್ ನೀಡ್ಸ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಫೈನಲ್ ಒನ್ ಸೆಲ್ಫ್ ಆಕ್ಚುಯಲೈಸೇಷನ್ ನೀಡ್ಸ್ ಅನ್ನ ನಾವು ನೋಡ್ತೀವಿ. ನೀವು ಇದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ಹಾರ್ವರ್ಡ್ ಸ್ಟೇಟ್ ಮಾಡೆಲ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್. Harvard State model of consumer behavior is popularly known as machine model. The right answer is machine model ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ಟು ಜನರೇಟ್ ಅಂಡ್ ಫೆಸಿಲಿಟೇಟ್ ಎನಿ ಎಕ್ಸ್ಚೇಂಜ್ ಇಂಟೆಂಡೆಡ್ ಸ್ಯಾಟಿಸ್ಫೈ ಹ್ಯೂಮನ್ ನೀಡ್ಸ್ ಆರ್ ವಾಂಟ್ಸ್ ಸಚ್ ದಟ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದೋಸ್ ವಾಂಟ್ಸ್ ಅಕ್ಕರ್ ವಿತ್ ಮಿನಿಮಲ್ ಡಿಟರ್ಮಿನೆಂಟಲ್ ಇಂಪ್ಯಾಕ್ಟ್ ಆನ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಈಸ್ ನೋನ್ ಆಸ್. ಅದನ್ನ ನಾವು ಏನಂತ ಕರಿತೀವಿ ಅಂತ ನಾವು ನೋಡೋದಾದ್ರೆ ಗ್ರೀನ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ, ಆಲ್ ದ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಸೆಲ್ಲಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಡೈರೆಕ್ಟ್ಲಿ ಟು ಫೈನಲ್ ಕನ್ಸ್ಯೂಮರ್ ಫಾರ್ ಪರ್ಸನಲ್
ಆರ್ ನಾನ್ ಬಿಸ್ನೆಸ್ ಯೂಸ್ ಆರ್ ಡನ್ ಬೈ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ರಿಟೇಲರ್ಸ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಿಟೇಲರ್ಸ್ ಏನ್ ಮಾಡ್ತಾರೆ, ಗೂಡ್ಸ್ ಅಥವಾ ಸರ್ವಿಸ್ ಅನ್ನ ಡೈರೆಕ್ಟ್ ಆಗಿ ಫೈನಲ್ ಕನ್ಸ್ಯೂಮರ್ಗೆ ಸೆಲ್ ಅನ್ನ ಮಾಡ್ತಾರೆ. ಫಾರ್ ಪರ್ಸನಲ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಯೂಸಸ್ಗೋಸ್ಕರ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ, ಇವ್ರನ್ನ ನಾವು ರಿಟೇಲರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ಟು ಮ್ಯಾನೇಜ್ ಅ ಬಿಸ್ನೆಸ್ ವೆಲ್ ಈಸ್ ಟು ಮ್ಯಾನೇಜ್ ಇಟ್ಸ್ ಫ್ಯೂಚರ್ ಅಂಡ್ ಟು ಮ್ಯಾನೇಜ್ ದ ಫ್ಯೂಚರ್ ಈಸ್ ಟು ಮ್ಯಾನೇಜ್ ಇನ್ಫಾರ್ಮೇಶನ್ ಈಸ್ ಟರ್ಮ್ಡ್ ಆಸ್. ಇಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ನಾವು ಇದ್ರಲ್ಲಿ ಕರೆಕ್ಟ್ ಆಪ್ಷನ್ ಅನ್ನ ಚೂಸ್ ಮಾಡ್ಬೇಕಾಗುತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರಿತೀವಿ. ನಾವು ಬಿಸ್ನೆಸ್ ಅನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೇಕು. ಏನಕ್ಕೋಸ್ಕರ ಅಂದ್ರೆ, ಅದರ ಫ್ಯೂಚರ್ ಅನ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ. ಫ್ಯೂಚರ್ನ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು. ಏನಕ್ಕೋಸ್ಕರ ಅಂದ್ರೆ, ಇನ್ಫಾರ್ಮೇಶನ್ ಅನ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಡಗ್ಮಾರ್ ಅಪ್ರೋಚ್ ಇನ್ ಮಾರ್ಕೆಟಿಂಗ್ ಈಸ್ ಯೂಸ್ಡ್ ಟು ಮೆಜರ್. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ನೀವು ಎಲ್ಲೇ ಸಹ ಡಗ್ಮಾರ್ ಅಂತ ನೋಡಿದ್ರು ಅಡ್ವರ್ಟೈಸ್ಮೆಂಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಡಗ್ಮಾರ್ ಫುಲ್ ಫಾರ್ಮ್ ಅನ್ನ ನಾವು ನೋಡೋದಾದ್ರೆ, ನಾವಿಲ್ಲಿ ಡಗ್ಮಾರ್ ಫುಲ್ ಫಾರ್ಮ್ ಅನ್ನ ನಾವು ನೋಡೋದಾದ್ರೆ, ಡಿಫೈನಿಂಗ್ ಅಡ್ವರ್ಟೈಸಿಂಗ್ ಗೋಲ್ಸ್ ಫಾರ್ ಮೆಜರ್ಡ್ ಅಡ್ವರ್ಟೈಸಿಂಗ್ ರಿಸಲ್ಟ್. ಇದು ಡಗ್ಮಾರ್ನ ಫುಲ್ ಫಾರ್ಮ್ ಆಗಿರುತ್ತೆ. ಇದನ್ನ ಏನಕ್ಕೆ ನಾವು ಯೂಸ್ ಮಾಡ್ತೀವಿ, ಡಗ್ಮಾರ್ ಅಪ್ರೋಚ್ ಅಂತ ನಾವು ನೋಡೋದಾದ್ರೆ, ಅಡ್ವರ್ಟೈಸಿಂಗ್ ರಿಸಲ್ಟ್ಸ್ ಅನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಡ್ವರ್ಟೈಸಿಂಗ್ ರಿಸಲ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ವಿಚ್ ಒನ್ ಈಸ್ ನಾಟ್ ಆನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿರುವಂತ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ ಆಗಿರೋದಿಲ್ಲ ಅಂತ ನಾವು ನೋಡೋದಾದ್ರೆ, ಆಪ್ಷನ್ ಡಿ, ಮ್ಯಾಕ್ಸಿಮೈಸೇಷನ್ ಆಫ್ ಸೋಷಿಯಲ್ ಬೆನಿಫಿಟ್ಸ್. ಸೋಷಿಯಲ್ ಬೆನಿಫಿಟ್ಸ್ ನ ಮ್ಯಾಕ್ಸಿಮೈಸ್ ಮಾಡುವಂತದ್ದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗಿರೋದಿಲ್ಲ. ಅದನ್ನ ಹೊರತುಪಡಿಸಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗಿರ್ಬೋದು, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಗಿರ್ಬೋದು, ವ್ಯಾಲ್ಯೂ ಮ್ಯಾಕ್ಸಿಮೈಸೇಷನ್ ಆಗಿರ್ಬೋದು, ಇದೆಲ್ಲ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ವಿಚ್ ಒನ್ ರೆಫರ್ಸ್ ಟು ದ ಕ್ಯಾಶ್ ಫ್ಲೋ ಅಂಡರ್ ಪೇ ಬ್ಯಾಕ್ ಪೀರಿಯಡ್ ಮೆಥಡ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಆಪ್ಷನ್ಸ್ ಕ್ಯಾಶ್ ಫ್ಲೋ ಅಂಡರ್ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅನ್ನ ರೆಫರ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಆಪ್ಷನ್ ಬಿ, ಕ್ಯಾಶ್ ಫ್ಲೋ ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸಸ್. ಇದು ಈ ಪರ್ಟಿಕ್ಯುಲರ್ ಮೆಥಡ್ ಕ್ಯಾಶ್ ಫ್ಲೋ ಅಂಡರ್ ಪೇ ಬ್ಯಾಕ್ ಪೀರಿಯಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ದ ಕಾನ್ಸೆಪ್ಟ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಬೇಸ್ಡ್ ಆನ್. ಪ್ರೆಸೆಂಟ್ ವ್ಯಾಲ್ಯೂ ಅನ್ನೋ ಕಾನ್ಸೆಪ್ಟ್ ಯಾವ್ದ್ರ ಮೇಲೆ ಬೇಸಿಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ಪ್ರಿನ್ಸಿಪಲ್ ಆಫ್ ಡಿಸ್ಕೌಂಟಿಂಗ್. ಪ್ರೆಸೆಂಟ್ ವ್ಯಾಲ್ಯೂ ಪ್ರಿನ್ಸಿಪಲ್ ಆಫ್ ಡಿಸ್ಕೌಂಟಿಂಗ್ ಮೇಲೆ ಬೇಸಿಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಫ್ರಮ್ ಆಲ್ ದ ಸೋರ್ಸಸ್ ಆಫ್ ಫಂಡ್ ಈಸ್ ಕಾಲ್ಡ್. ಎಲ್ಲಾ ಸೋರ್ಸ್ಗಳ ಮೂಲಕ ಬರುವಂತಹ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಟೋಟಲ್ ಅಮೌಂಟ್ ಅನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ, ಕಾಂಪೋಸಿಟ್ ಕಾಸ್ಟ್ ಅಂತ ಕರಿತೀವಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕಾಂಪೋಸಿಟ್ ಕಾಸ್ಟ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಫ್ರಮ್ ಆಲ್ ದ ಸೋರ್ಸಸ್ ಆಫ್ ಫಂಡ್ ಈಸ್ ಕಾಲ್ಡ್ ಕಾಂಪೋಸಿಟ್ ಕಾಸ್ಟ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ವಿತ್ ಮೋಸ್ಟ್ ಸೂಟಬಲ್ ಆಪ್ಷನ್. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ವೇರಿಯಸ್ ಆಪ್ಷನ್ಸ್ ಅನ್ನ ನಾವು ನೋಡಬಹುದು. ಮಾಡಿಗ್ಲನಿ ಮಿಲ್ಲರ್ ಅಪ್ರೋಚ್ ಕೊಟ್ಟಿದ್ದಾರೆ, ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಕೊಟ್ಟಿದ್ದಾರೆ, ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಫ್ಯಾಕ್ಟರಿಂಗ್ ಕೊಟ್ಟಿದ್ದಾರೆ, ಲಿಸ್ಟ್ 2 ಅಲ್ಲಿ ಕಮರ್ಷಿಯಲ್ ಪೇಪರ್ಸ್, ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಆರ್ಬಿಟ್ರೇಜ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮ್ಯಾಚ್ ಮಾಡಿ ಬರೀಬೇಕಾಗುತ್ತೆ. ಇಲ್ಲಿ ಆರ್ಬಿಟ್ರೇಜ್ ಅಂದ್ರೆ ಥರ್ಡ್ ಪಾರ್ಟಿ ಬೆನಿಫಿಟ್ ಅನ್ನು ಪಡ್ಕೊಳ್ಳೋದನ್ನ ನಾವು ನೋಡ್ಬೋದು. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಡೇ ಟು ಡೇ
ಬಿಸ್ನೆಸ್ನ ರನ್ ಮಾಡೋದಕ್ಕೆ ಆಗುವಂತಹ ಎಕ್ಸ್ಪೆನ್ಸಸ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಕರೆಂಟ್ ಅಸೆಟ್ ಈಸ್ ಈಕ್ವಲ್ ಟು ಕರೆಂಟ್ ಲಯಬಿಲಿಟಿ ಅದರ ಫಾರ್ಮುಲಾ ಆಗಿರುತ್ತೆ. ಮಾಡಿಗ್ಲೋನಿ ಮಿಲ್ಲರ್ ಅಪ್ರೋಚ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ, ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮಾಡಿಗ್ಲೋನಿ ಮಿಲ್ಲರ್ ಅಪ್ರೋಚ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್. ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಆರ್ಬಿಟ್ರೇಜ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್, ಅದು ಕಮರ್ಷಿಯಲ್ ಪೇಪರ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಫ್ಯಾಕ್ಟರಿಂಗ್ ಅನ್ನೋದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ವಿಚ್ ಫೋರ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಫ್ ಆನ್ ಆರ್ಗನೈಸೇಷನ್? ಯಾವ 4 ಫ್ಯಾಕ್ಟರ್ಸ್ಗಳು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಫ್ ಆರ್ಗನೈಸೇಷನ್ ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ನಾವು ಚೂಸ್ ಮಾಡಬೇಕಾಗುತ್ತೆ ಔಟ್ ಆಫ್ ವೇರಿಯಸ್ ಆಪ್ಷನ್ಸ್. ಇಲ್ಲಿ ಏನೇನ್ ಕೊಟ್ಟಿದ್ದಾರೆ, ಸೈಜ್ ಆಫ್ ವರ್ಕ್ ಫೋರ್ಸ್ ಕೊಟ್ಟಿದ್ದಾರೆ, ಎಂಪ್ಲಾಯಿ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕಾಂಪೋಸಿಷನ್ ಆಫ್ ವರ್ಕ್ ಫೋರ್ಸ್ ಅನ್ನ ಕೊಟ್ಟಿದ್ದಾರೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಚೇಂಜಸ್ ಇನ್ ಟೆಕ್ನಾಲಜಿಯನ್ನ ಕೊಟ್ಟಿದ್ದಾರೆ. ನಾವು ಇದರಲ್ಲಿ 4 ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಫ್ ಆರ್ಗನೈಸೇಷನ್ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೈಜ್ ಆಫ್ ವರ್ಕ್ ಫೋರ್ಸ್ ಇದೊಂದು ಫ್ಯಾಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನೋದು ಒಂದು ಫ್ಯಾಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ಎಂಪ್ಲಾಯಿ ಎಕ್ಸ್ಪೆಕ್ಟೇಷನ್ ಅನ್ನೋದೊಂದು ಫ್ಯಾಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ಚೇಂಜಸ್ ಇನ್ ಟೆಕ್ನಾಲಜಿ ಇದು ಸಹ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಈ 4 ಆಪ್ಷನ್ಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಫ್ ಆರ್ಗನೈಸೇಷನ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂತ ಫ್ಯಾಕ್ಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಅಸರ್ಷನ್ ಅನ್ನ ನಾವು ನೋಡ್ಬೋದು. ನೆಕ್ಸ್ಟ್ ರೀಸನ್ ಅನ್ನ ಕೊಟ್ಟಿದ್ದಾರೆ. ಅಸರ್ಷನ್ ನಾವು ನೋಡೋದಾದ್ರೆ, ಒನ್ ಕೆನ್ ನಾಟ್ ಬಿ ಶೂರ್ ಅಬೌಟ್ ಕ್ವಾಲಿಟಿ ಆಫ್ ಅಪ್ರೈಸಲ್ ಆನ್ ದ ಬೇಸಿಸ್ ಆಫ್ ಲೆಂತ್ ಆಫ್ ಸರ್ವಿಸ್. ನೆಕ್ಸ್ಟ್ ರೀಸನ್ ಏನಪ್ಪ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ, ಇನಿಷಿಯಲ್ ಅಪ್ರೈಸಲ್ and promotional appraisal are done separately and differently since the length of service is different. The right answer for this question is option D. Both assertion and reason both are not correct ಅಂತ ನಾವು ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕವರ್ಡ್ ಅಂಡರ್ ದ ಸ್ಕೋಪ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್? ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವುದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸ್ಕೋಪ್ ಅಂಡರ್ ಅಲ್ಲಿ ಬರುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಒಂದು ಫೋರ್ಕಾಸ್ಟಿಂಗ್ ಹ್ಯೂಮನ್ ರಿಸೋರ್ಸ್ ನೀಡ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ರೀಪ್ಲೇಸ್ಮೆಂಟ್ ಆಫ್ ಪ್ಲಾನಿಂಗ್ ಆಗಿರ್ಬೋದು. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಡೈನಾಮಿಕ್ಸ್ ಅನ್ನೋದಿರ್ಬೋದು. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಪ್ಲಾನಿಂಗ್. ಇವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸ್ಕೋಪ್ ಅಂಡರ್ ಅಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ಆನ್ ವಿಚ್ ಆಫ್ ದ ಫಾಲೋಯಿಂಗ್ at the initial stage the Indian IT companies rely more for getting good IT professionals? ಇನಿಷಿಯಲ್ ಸ್ಟೇಜ್ ಅಲ್ಲಿ ಇಂಡಿಯನ್ IT ಕಂಪನೀಸ್ ಯಾವ್ದ್ರ ಮೇಲೆ ಅಂದ್ರೆ ಗುಡ್ ಪ್ರೊಫೆಷನಲ್ಸ್ ನ ಹೈರ್ ಮಾಡ್ಲಿಕ್ಕೋಸ್ಕರ ಯಾವ್ದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ರು ಅಂತ ನಾವು ನೋಡೋದಾದ್ರೆ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಮೇಲೆ ತುಂಬಾ ಡಿಪೆಂಡ್ ಆಗಿರೋದನ್ನ ನಾವು ನೋಡ್ಬೋದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕ್ಯಾಂಪಸ್ ಪ್ಲೇಸ್ಮೆಂಟ್. ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡಿದ್ರೆ, ಇಲ್ಲಿ 2 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಆ ಸ್ಟೇಟ್ಮೆಂಟ್ ಟ್ರೂನ ಫಾಲ್ಸ್ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸ್ಟೇಟ್ಮೆಂಟ್ 1, ಲೇಬರ್ ಆಲ್ವೇಸ್ ಗೆಟ್ ಅ ಮೇಜರ್ ಶೇರ್ ಆಫ್ ಪ್ರೊಡಕ್ಟಿವಿಟಿ ಗೇನ್ಸ್ ಕೊಟ್ಟಿದ್ದಾರೆ. ಇದು ಫಾಲ್ಸ್ ಆಗಿರುವಂತ ಸ್ಟೇಟ್ಮೆಂಟ್ ಆಗಿರುತ್ತೆ. ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ, ಪ್ರೊಡಕ್ಟಿವಿಟಿ ಗೇನ್ಸ್ ಶೇರ್ಸ್ ಅನ್ನ ಮೇಜರ್ ಆಗಿ ಲೇಬರ್ ಪಡ್ಕೊಳ್ತಾನೆ ಅಂತ ಕೊಟ್ಟಿದ್ದಾರೆ. ಅದು ರಾಂಗ್ ಆಗಿರುವಂತ ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, ಪಾರ್ಷಿಯಲ್ ಸ್ಟಾಪೇಜ್ ಆಫ್ ವರ್ಕ್ ಬೈ ವರ್ಕರ್ಸ್ ಅಮೌಂಟ್ ಟು ಸ್ಟ್ರೈಕ್. ಇದು ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್ ಆಗಿರುತ್ತೆ. ಪಾರ್ಷಿಯಲ್ ಸ್ಟಾಪೇಜ್ ಆಫ್ ವರ್ಕ್ ಯಾವ್ದಕ್ಕೆ ಲೀಡ್ ಮಾಡುತ್ತೆ ಅಂದ್ರೆ ಸ್ಟ್ರೈಕ್ಗೆ ಲೀಡ್ ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಇದು ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇಂಪೀರಿಯಲ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ January 27, 1921 ಆನ್ ದ ಅಡ್ವೈಸ್ ಆಫ್, ಯಾವ್ದ್ರ ಅಡ್ವೈಸ್ ಮೇಲೆ ಇಂಪೀರಿಯಲ್ ಬ್ಯಾಂಕ್ ಅನ್ನ
ಎಸ್ಟಾಬ್ಲಿಷ್ ಮಾಡಲಾಯಿತು 1921 January 27 ಅಲ್ಲಿ ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, JM ಕೇನ್ಸ್ ಅವರ ಅಡ್ವೈಸ್ ಮೇಲೆ ಇಂಪೀರಿಯಲ್ ಬ್ಯಾಂಕ್ ಅನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಇಂಪೀರಿಯಲ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಅನ್ನೋದು ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ ನಾವು ನೋಡಿದ್ರೆ 1921 January 27 ಅಲ್ಲಿ. ಯಾರ ಅಡ್ವೈಸ್ ಮೇಲೆ ಅಂದ್ರೆ JM ಕೇನ್ಸ್ ಅನ್ನೋರ ಅಡ್ವೈಸ್ ಮೇಲೆ ಇದು ಎಸ್ಟಾಬ್ಲಿಷ್ ಆಗಿರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ರೀಡ್ ದ ಫಾಲೋಯಿಂಗ್ ಇವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್, ಅಲೋಯಿಂಗ್ ಕನ್ವರ್ಟಬಿಲಿಟಿ ಆಫ್ ರುಪಿ ಅಟ್ ದ ಮಾರ್ಕೆಟ್ ರೇಟ್ ಇನ್ ದ ಕರೆಂಟ್ ಅಕೌಂಟ್. ನೆಕ್ಸ್ಟ್, ನ್ಯಾಷನಲೈಸೇಷನ್ ಆಫ್ ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್. ನೆಕ್ಸ್ಟ್, ಎಸ್ಟಾಬ್ಲಿಷ್ಮೆಂಟ್ ಆಫ್ IDBI. ನೆಕ್ಸ್ಟ್, ನ್ಯಾಷನಲೈಸೇಷನ್ ಆಫ್ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್. ನೆಕ್ಸ್ಟ್, ಕ್ಯಾಪಿಟಲ್ ಅಡಕ್ವೆಸಿ ನಾರ್ಮ್ಸ್ ಫಾರ್ ಕಮರ್ಷಿಯಲ್ ಬ್ಯಾಂಕ್ಸ್. ಇಲ್ಲಿ ನಾವೇನ್ ಮಾಡ್ಬೇಕು, ಈ ಎಲ್ಲ ಇವೆಂಟ್ಸ್ ನ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಅವುಗಳ ಇಯರ್ ಆಫ್ ಅಕರೆನ್ಸ್ ಬೇಸಿಸ್ ಮೇಲೆ ಅಸೆಂಡಿಂಗ್ ಆರ್ಡರ್ ಮೇಲೆ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ರೈಟ್ ಆನ್ಸರ್ ಯಾವ್ದಪ್ಪ ಅಂತ ನಾವು ನೋಡೋದಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಫಸ್ಟ್ ನಾವು ಯಾವ್ದನ್ನ ನೋಡ್ಬೋದಂದ್ರೆ ಇಲ್ಲಿ ನ್ಯಾಷನಲೈಸೇಷನ್ ಆಫ್ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್. ಅದು ಯಾವ ಇಯರ್ ಅಲ್ಲಿ ಅಂದ್ರೆ 1973 ಅಲ್ಲಿ ನಾವು ಅದನ್ನ ನೋಡ್ತೀವಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ನಾವು ನೋಡೋದಾದ್ರೆ ಥರ್ಡ್ ಒನ್, ಎಸ್ಟಾಬ್ಲಿಷ್ಮೆಂಟ್ ಆಫ್ IDBI. ಇದು ಯಾವ ಇಯರ್ ಅಲ್ಲಿ ಅಂದ್ರೆ 1964 ಅಲ್ಲಿ. ನೆಕ್ಸ್ಟ್ ಯಾವ್ದಪ್ಪ ಅಂತ ನಾವು ನೋಡೋದಾದ್ರೆ ಸೆಕೆಂಡ್ ಒನ್, ನ್ಯಾಷನಲೈಸೇಷನ್ ಆಫ್ ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್. ಇದು ಯಾವ ಇಯರ್ ಅಲ್ಲಿ ಅಂದ್ರೆ 1956. ನೆಕ್ಸ್ಟ್ ಒನ್, ಅಲೋಯಿಂಗ್ ಕನ್ವರ್ಟಬಿಲಿಟಿ ಆಫ್ ರುಪಿ ಅಟ್ ದ ಮಾರ್ಕೆಟ್ ರೇಟ್ ಇನ್ ದ ಕರೆಂಟ್ ಅಕೌಂಟ್ ಅನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಫೈನಲ್ ಆಗಿ ಕ್ಯಾಪಿಟಲ್ ಅಡಕ್ವೆಸಿ ನಾರ್ಮ್ ಫಾರ್ ಕಮರ್ಷಿಯಲ್ ಬ್ಯಾಂಕ್ ಅನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್, ಇನ್ ಇಂಡಿಯಾ ದ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಗಿವನ್ ಲೈಸೆನ್ಸ್ ಆಫ್ ಆಪರೇಷನ್ ಬೈ. ಇಂಡಿಯಾದಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಲೈಸೆನ್ಸ್ ಯಾವ್ದ್ರಿಂದ ಆಪರೇಟೆಡ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಆಪರೇಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ನೆಕ್ಸ್ಟ್, ಬ್ಯಾಂಕಿಂಗ್ ಕಂಪನಿ ರೆಗ್ಯುಲೇಷನ್ ಆಕ್ಟ್. ಇದು ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂತು ಅಂತ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. 1949 ಅಲ್ಲಿ ಬ್ಯಾಂಕಿಂಗ್ ಕಂಪನೀಸ್ ರೆಗ್ಯುಲೇಷನ್ ಆಕ್ಟ್ ಎಕ್ಸಿಸ್ಟೆನ್ಸಿಗೆ ಬಂದಿರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್, ದ ಪ್ರಾವಿಷನ್ ಆಫ್ ಜನರಲ್ ರಿಸರ್ವ್ ಇನ್ ಬ್ಯಾಂಕಿಂಗ್ ಕಂಪನೀಸ್ ಆರ್ ಮೇಡ್ ಕೀಪಿಂಗ್ ಇನ್ ವ್ಯೂ ದ ಪ್ರಾವಿಷನ್ ಆಫ್. The right answer is option B, Banking Companies Act 1949. ಇಲ್ಲಿ ಪ್ರಾವಿಷನ್ ಆಫ್ ಜನರಲ್ ರಿಸರ್ವ್ ಬ್ಯಾಂಕಿಂಗ್ ಕಂಪನೀಸ್ ಆರ್ ಮೇಡ್ ಕೀಪಿಂಗ್ ಇನ್ ದ ವ್ಯೂ ದ ಪ್ರಾವಿಷನ್ ಆಫ್ ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್ 1949 ಆಗಿರುತ್ತೆ. ಇಲ್ಲಿ ಇಂಡಿಯನ್ ಕಂಪನೀಸ್ ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1956 ಆಗಿರುತ್ತೆ. ನೆಕ್ಸ್ಟ್ ಸೆಬಿ ಆಕ್ಟ್ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂತು ಅಂತ ನಾವು ನೋಡೋದಾದ್ರೆ 1992. ಸೆಬಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1992. ಸೆಬಿ ಫುಲ್ ಫಾರ್ಮ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಮ್ಯೂಚುವಲ್ ಫಂಡ್ಸ್ ನ ಹ್ಯಾಂಡಲ್ ಮಾಡುತ್ತೆ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ವಿತ್ ರಿಗಾರ್ಡ್ಸ್ ಟು ಮರ್ಚೆಂಟ್ ಬ್ಯಾಂಕರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವುದು ಮರ್ಚೆಂಟ್ ಬ್ಯಾಂಕರ್ಗೆ ಸಂಬಂಧಪಟ್ಟಿರುವಂತ ನಾಟ್ ಟ್ರೂ ಸ್ಟೇಟ್ಮೆಂಟ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಒನ್, ಇಟ್ ಕ್ಯಾನ್ ಅಕ್ಸೆಪ್ಟ್ ಡೆಪಾಸಿಟ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, ಇಟ್ ಕ್ಯಾನ್ ಅಡ್ವಾನ್ಸ್ ಲೋನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಟ್ ಕ್ಯಾನ್ ಡೂ ಅದರ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟ್, ಇಟ್ ಕ್ಯಾನ್ ಬಿ ಮ್ಯಾನೇಜರ್ ಟು ಪಬ್ಲಿಕ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮರ್ಚೆಂಟ್ ಬ್ಯಾಂಕರ್ಗೆ ಸಂಬಂಧ ಪಡದೇ ಇರುವಂತಹ ಸ್ಟೇಟ್ಮೆಂಟ್ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದು ಯಾವ್ಯಾವ್ದಪ್ಪ ಅಂತ ನಾವು ನೋಡೋದಾದ್ರೆ ಇಟ್ ಕ್ಯಾನ್ ಆಕ್ಸೆಪ್ಟ್ ಡೆಪಾಸಿಟ್. ಮರ್ಚೆಂಟ್ ಬ್ಯಾಂಕ್ ಅನ್ನೋದು ಡೆಪಾಸಿಟ್ ನ ಆಕ್ಸೆಪ್ಟ್ ಮಾಡೋದಿಲ್ಲ. ಸೊ ಇದು ಅದಕ್ಕೆ ಸಂಬಂಧ ಪಡದೇ ಇರುವಂತಹ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇದನ್ನ ನಾವು ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಬಿಕಾಸ್ ಇಲ್ಲಿ ನಾಟ್ ಟ್ರೂ
ಅಂತ ಕೇಳಿದಾರಲ್ವಾ, ಅದನ್ನ ಐಡೆಂಟಿಫೈ ಮಾಡಕ್ ಕೇಳಿದ್ದಾರೆ, ಅದಕ್ಕೆ ಕನ್ಫ್ಯೂಸ್ ಆಗ್ಬೇಡಿ. ನೆಕ್ಸ್ಟ್, ಇಟ್ ಕ್ಯಾನ್ ಅಡ್ವಾನ್ಸ್ ಲೋನ್ಸ್. ಮರ್ಚೆಂಟ್ ಬ್ಯಾಂಕ್ ಯಾವುದೇ ಲೋನ್ ಅಡ್ವಾನ್ಸ್ ಅನ್ನ ಕೊಡೋದಿಲ್ಲ, ಸೊ ಇದನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇಟ್ ಕ್ಯಾನ್ ಡೂ ಅದರ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ಮರ್ಚೆಂಟ್ ಬ್ಯಾಂಕ್ ಅದರ್ ಬ್ಯಾಂಕ್ ಆಕ್ಟಿವಿಟೀಸ್ ನ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ, ಅದು ಕೂಡ ನಾಟ್ ಟ್ರೂ ಸ್ಟೇಟ್ಮೆಂಟ್ ಆಗಿರುತ್ತೆ. ಇದನ್ನ ಕೂಡ ಚೂಸ್ ಮಾಡಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ಯಾನ್ ಬಿ ಮೇಡ್ ಫೇವರಬಲ್ ಇಫ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ಹೇಗೆ ಫೇವರಬಲ್ ಮಾಡ್ಕೊಳ್ಬಹುದು ಅಂತ ನಾವು ನೋಡೋದಾದ್ರೆ, ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಒಂದು ಕಂಟ್ರಿಯಲ್ಲಿ ಎಕ್ಸ್ಪೋರ್ಟ್, ನಾವು ಮಾಡುವಂತ ಎಕ್ಸ್ಪೋರ್ಟ್ ಇಂಪೋರ್ಟ್ಗಿಂತ ಜಾಸ್ತಿ ಇರಬೇಕಾಗಿರುತ್ತೆ. ಅದು ಏನು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಆಯ್ತಾ, ಅದು ಯಾವಾಗ ಫೇವರಬಲ್ ಪ್ರಾಫಿಟಬಲ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆದವಾಗ, ನೆಕ್ಸ್ಟ್ ಡಿವ್ಯಾಲ್ಯೂಷನ್ ಆಫ್ ಮನಿ ಇದ್ದವಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನಾಗಿರುತ್ತೆ, ಫೇವರಬಲ್ ಆಗಿರುತ್ತೆ. ಇಂಪೋರ್ಟ್ ಏನಾಗಿರ್ಬೇಕು, ಡಿಕ್ರೀಸ್ ಆಗಿರ್ಬೇಕು. ಯಾವಾಗ್ಲೂ ಎಕ್ಸ್ಪೋರ್ಟ್ ಜಾಸ್ತಿ ಇರ್ಬೇಕು, ಅವಾಗ ನಾವು ಸರ್ಪ್ಲಸ್ ಬ್ಯಾಲೆನ್ಸ್ ಅನ್ನ ಪಡ್ಕೊಳ್ತೀವಲ್ವಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ವಿಚ್ ಒನ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್ ಆಫ್ IMF. IMF ಫುಲ್ ಫಾರ್ಮ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಕ್ಲಾಸಸ್ ನ ಮಾಡಿದ್ದೀನಿ. ನೀವು ಇನ್ ಕೇಸ್ ನೋಡಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬಹುದು. ಅದ್ರ ಹೆಡ್ ಕ್ವಾರ್ಟರ್ ಯಾವುದು, ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಅದನ್ನೆಲ್ಲ ನೋಡ್ಕೊಳ್ಳಿ. ಅದೆಲ್ಲ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್, ಯಾವುದು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವುದು IMF ನ ಆಬ್ಜೆಕ್ಟಿವ್ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಟು ಫಿನಾನ್ಸ್ ಪ್ರೊಡಕ್ಟಿವ್ ಎಫರ್ಟ್ ಅಕಾರ್ಡಿಂಗ್ ಟು ಪೀಸ್ ಟೈಮ್ ರಿಕ್ವೈರ್ಮೆಂಟ್. ಇದು IMF ನ ಆಬ್ಜೆಕ್ಟಿವ್ ಆಗಿರೋದಿಲ್ಲ. ಅದನ್ನ ಹೊರತುಪಡಿಸಿ ಪ್ರಮೋಟ್ ಇಂಟರ್ನ್ಯಾಷನಲ್ ಮಾನಿಟರಿ ಕೋಆಪರೇಷನ್ ಅನ್ನೋದು ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್, ಬ್ಯಾಲೆನ್ಸ್ಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನ ಇನ್ಶೂರ್ ಮಾಡೋದು ಇದ್ರ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋದು IMF ನ ಮೇನ್ ಆಬ್ಜೆಕ್ಟಿವ್ ಆಗಿರೋದನ್ನ ನಾವು ನೋಡಬಹುದು. ನೆಕ್ಸ್ಟ್ ಕ್ವಶನ್, EPCG ಡಿನೋಟ್ಸ್. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್ ಫ್ರಮ್ ದಿಸ್. EPCG ಡಿನೋಟ್ಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ. EPCG ಫುಲ್ ಫಾರ್ಮ್ ಅನ್ನ ನಾವು ನೋಡೋದು ಅಂಡ್ ಕ್ರೆಡಿಟ್ ಗ್ಯಾರಂಟಿ, ಇದು EPCG ಯ ಫುಲ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಸ್ ಕರೆಸ್ಪಾಂಡೆಂಟ್ ಟು ದ ಮೆಂಬರ್ ಅಂಡ್ ಅಬ್ಸರ್ವರ್ ಕಂಟ್ರೀಸ್ ಆಫ್ ದ ಸಾರ್ಕ್ ಫುಲ್ ಫಾರ್ಮ್ ಅನ್ನ ನೋಡೋದಾದ್ರೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್ ಅನ್ನೋದಾಗಿರುತ್ತೆ. ಅದರ ಮೆಂಬರ್ ಕಂಟ್ರೀಸ್ ಮತ್ತೆ ಅಬ್ಸರ್ವರ್ ಕಂಟ್ರೀಸ್ ನ ನಾವಿಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ವೇರಿಯಸ್ ಆಪ್ಷನ್ಸ್ ಅನ್ನ ನಾವು ನೋಡಬಹುದು. ಫಸ್ಟ್, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ನೇಪಾಳ್, ಶ್ರೀಲಂಕಾ, ಅಫ್ಘಾನಿಸ್ತಾನ್, ಮಾಲ್ಡೀವ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ಸ್, ಇರಾನ್, ಚೈನಾ, ಜಪಾನ್, USA, ಸೌತ್ ಕೊರಿಯಾ, ಯುರೋಪಿಯನ್ ಯೂನಿಯನ್ ನಾವು ನೋಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಪಾಕಿಸ್ತಾನ್, ನೇಪಾಲ್, ಇಂಡಿಯಾ, ಬಾಂಗ್ಲಾದೇಶ್, ಇರಾನ್ ನೋಡ್ಬೋದು. ನೆಕ್ಸ್ಟ್ ಫೋರ್ತ್ ಒನ್ UK, USA, ನಾರ್ತ್ ಕೊರಿಯಾ, ಸೌತ್ ಆಫ್ರಿಕಾವನ್ನ ನಾವು ನೋಡ್ಬೋದು. ನಾವಿಲ್ಲಿ ಅಬ್ಸರ್ವರ್ ಕಂಟ್ರಿ ಮತ್ತೆ ಮೆಂಬರ್ ಕಂಟ್ರಿಯನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಫಸ್ಟ್ ಅಂಡ್ ಸೆಕೆಂಡ್. ನಾವಿಲ್ಲಿ ಸಾರ್ಕ್ ನ ಅಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್ ಅದರ ಮೆಂಬರ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ನೇಪಾಳ್, ಶ್ರೀಲಂಕಾ, ಅಫ್ಘಾನಿಸ್ತಾನ್, ಮಾಲ್ಡೀವ್ಸ್ ಆಗಿರುತ್ತೆ. ನೀವು ಯಾವ್ದಾದ್ರು ಒಂದು ಕೋಡ್ ರೀತಿ ಇದನ್ನ ಕ್ರಿಯೇಟ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ, ಬಿಕಾಸ್ ಅವಾಗ ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ, ಅದರ್ವೈಸ್ ಕನ್ಫ್ಯೂಸಿಂಗ್ ಆಗಿರುತ್ತೆ. ನೆಕ್ಸ್ಟ್, ಅದರ ಸಾರ್ಕ್ ನ ಅಬ್ಸರ್ವರ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಇರಾನ್, ಚೈನಾ, ಜಪಾನ್, USA, ಸೌತ್ ಕೊರಿಯಾ, ಯುರೋಪಿಯನ್ ಯೂನಿಯನ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆಗಿರುತ್ತೆ.
ಸಾರ್ಕ್ ಬಗ್ಗೆ ಫುಲ್ ಡೀಟೇಲ್ಡ್ ಕ್ಲಾಸಸ್ ಅನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಹೋಗಿ ನೋಡ್ಕೊಳ್ಬಹುದು. ಬಿಕಾಸ್ ಅದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ. ನಾನು ಮಾಡಿರೋದು ಎಲ್ಲದೂ ಮೋಸ್ಟ್ ಇಂಪಾರ್ಟೆಂಟೇ. ಸೊ ಅದಕ್ಕೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಪ್ರೀವಿಯಸ್ ವಿಡಿಯೋನ ರೆಫರ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ, ವಿಚ್ ಒನ್ ಈಸ್ ನಾಟ್ ಆನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್? ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ವೆಶ್ಚನ್ ಆಪ್ಷನ್ಸ್ ಅಲ್ಲಿ ಯಾವುದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಾರ್ಕ್ ಕೊಟ್ಟಿದ್ದಾರೆ, ASEAN ಕೊಟ್ಟಿದ್ದಾರೆ, ನೆಕ್ಸ್ಟ್ ASEAN ಕೊಟ್ಟಿದ್ದಾರೆ, CBDT ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, CBDT. CBDT ಅನ್ನೋದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರೋದಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗೆ ಎಲ್ಲ ಡೀಟೇಲ್ಡ್ ಇನ್ಫಾರ್ಮೇಶನ್ ಪ್ರೀವಿಯಸ್ ವಿಡಿಯೋದಲ್ಲಿದೆ, ರೆಫರ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.